ಹಾಯ್ ಹಲೋ ನಮಸ್ಕಾರ. ಬಿಜಾಪುರ್ ಕಪಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೀನು ಪ್ರಿಯರಿಗೆಲ್ಲ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ, ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಮಾಡುವ ಮೀನು ಸಾಂಬಾರು ಯಾವ ರೀತಿ ಅಂತ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಇರುವ ಸಾಂಬಾರುಗಳಿಂದ ಮಾಡುವ ಮೀನು ಸಾರು ಬನ್ನಿ ಇವಾಗ ಮಾಡೋಣ. ಬನ್ನಿ ಸುಲಭವಾಗಿ ರುಚಿಯಾಗಿರುವ ಮೀನು ಸಾರು ಯಾವ ರೀತಿ ಮಾಡುವುದು ಅಂತ ನೋಡಿಕೊಳ್ಳೋಣ. ಈ ಸ್ಪೆಷಲ್ ಮೀನು ಸಾರು ಮಾಡೋದಕ್ಕೆ ನಾನು 1 kg ಅಷ್ಟು ಮೀನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ 1 ಟೀ ಸ್ಪೂನ್ ಅಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಅಷ್ಟು ಮಸಾಲ ಖಾರದ ಪುಡಿ ಹಾಕಿಕೊಳ್ಳುತ್ತೇನೆ. ಇದನ್ನು ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಪ್ರತಿಯೊಂದು ಮೀನಿಗೂ ಉಪ್ಪು ಖಾರ ಹಿಡಿಯಬೇಕು. ಅದಕ್ಕೋಸ್ಕರ ಕೈಯಿಂದ ಚೆನ್ನಾಗಿ ಕಲಸಿಕೊಳ್ಳುತ್ತೇನೆ. ಉಪ್ಪು ಖಾರ ಚೆನ್ನಾಗಿ ಹಚ್ಚಿದ ಮೇಲೆ ಇದನ್ನು ಒಂದು 20 ನಿಮಿಷ ಮುಚ್ಚಿ ಇಡಬೇಕು. ಈಗ ನಾನು ಒಂದು ಮಿಕ್ಸರ್ ಜಾರನ್ನು ತೆಗೆದುಕೊಳ್ಳುತ್ತೇನೆ. 1 kg ಮೀನಿಗೆ ನಾನು 2 ದಪ್ಪ ಈರುಳ್ಳಿ ಹಾಕಿಕೊಂಡಿದ್ದೇನೆ. ಇದನ್ನು ತೆಳ್ಳಗೆ ಸ್ಲೈಸ್ ಮಾಡಿದ್ದೇನೆ. ಇದನ್ನು ನಾನು ಫ್ರೈ ಮಾಡಿಲ್ಲ, ಹಾಗೆ ಹಾಕಿಕೊಳ್ಳುತ್ತೇನೆ. ಈಗ ನಾನು ಎಲ್ಲ ಮಸಾಲೆ ಪದಾರ್ಥಗಳನ್ನು ತೆಗೆದುಕೊಳ್ಳುತ್ತೇನೆ. 1 ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಮತ್ತು ಕೊತ್ತಂಬರಿ, 2 ಹಸಿರು ಮೆಣಸಿನಕಾಯಿ, 6-7 ಪೀಸು ಮೆಣಸು ಮತ್ತು 1/2 ಇಂಚಿನಷ್ಟು ಚಕ್ಕೆ ಮತ್ತು ಬೆಳ್ಳುಳ್ಳಿ 1 ಗಡ್ಡೆ. ಸ್ವಲ್ಪ ಸ್ಮೆಲ್ ಡಿಫ್ರೆಂಟ್ ಇರಲಿ ಅಂತ 4 ಪುದೀನ ಎಲೆ ತೆಗೆದುಕೊಂಡಿದ್ದೇನೆ. ನಿಮ್ಮ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿಯನ್ನು ಹಾಕಿಕೊಳ್ಳಬಹುದು. ನಾನೀಗ ಇದನ್ನು ಎಲ್ಲ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುತ್ತೇನೆ. 1 ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡಿದ್ದೇನೆ. ಈಗ ಇದನ್ನು ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮಸಾಲೆ ರುಬ್ಬಿಕೊಳ್ಳುತ್ತೇನೆ. ಇವಾಗ ನಾನು ರುಬ್ಬಿರೋ ಪೇಸ್ಟು ನೋಡಿ ಈ ಥರ ಬಂದಿದೆ ಸಣ್ಣದಾಗಿ. ಇದಕ್ಕೆ ನಾನು ಟೊಮೆಟೊ ಕೂಡ ಹಾಕಬೇಕು. ಈಗ ನಾನು ಇದಕ್ಕೆ 2 ಚಿಕ್ಕ ಸೈಜ್ ಟೊಮೆಟೊ ಹಾಕುತ್ತೇನೆ. ಇದಕ್ಕೆ ನಾವು ನಾಟಿ ಟೊಮೆಟೊ ತೆಗೆದುಕೊಂಡಿಲ್ಲ, ಮಾಮೂಲಿ ಜಾಮೂನ್ ಟೊಮೆಟೊ ಇದೆ. ಇವಾಗ ಜಾಮೂನ್ ಟೊಮೆಟೊ ಕೂಡ ಫೈನ್ ಪೇಸ್ಟ್ ಮಾಡಿಕೊಳ್ಳಬೇಕು. ನೋಡಿ ಈ ಥರ ನಾವು ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಾವು ಎಷ್ಟು ನುಣ್ಣಗೆ ರುಬ್ಬಿಕೊಳ್ಳುತ್ತೇವೋ ಅಷ್ಟು ಮೀನು ಸಾರು ಅಷ್ಟೇ ರುಚಿಯಾಗಿ ಬರುತ್ತದೆ. ಈಗ ನಾನು ರುಬ್ಬಿ ಇಟ್ಟುಕೊಂಡಿರುವ ಮಸಾಲೆ ನಾನು ಈಗ ಸೈಡಿಗೆ ಇಟ್ಟುಕೊಳ್ಳುತ್ತೇನೆ. ಈಗ ನಾನು ಸಾರು ಮಾಡೋದಕ್ಕೆ ಒಂದು ಬಾಣಲಿನ ತೆಗೆದುಕೊಂಡಿದ್ದೇನೆ. ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನು ಅಡುಗೆ ಎಣ್ಣೆ ಹಾಕುತ್ತೇನೆ. ಎಣ್ಣೆ ಬಿಸಿಯಾದ ಮೇಲೆ ಒಂದು ಸಣ್ಣ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಅದನ್ನು ಬಾಣಲಿಯಲ್ಲಿ ಎಣ್ಣೆ ಕಾದ ನಂತರ ಚೆನ್ನಾಗಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ. ಈರುಳ್ಳಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಅದಾದ ಮೇಲೆ ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಟುಕೊಂಡಿರುವ ಮಸಾಲೆಯನ್ನು ಪೂರ್ತಿಯಾಗಿ ನಾನು ಹಾಕಿಕೊಳ್ಳುತ್ತೇನೆ. ಗ್ಯಾಸ್ ಫ್ಲೇಮ್ ಸ್ವಲ್ಪ ಸ್ಲೋ ಇಟ್ಟುಕೊಳ್ಳಿರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಈಗ ನಾನು ಇದಕ್ಕೆ 1/4 ಸ್ಪೂನ್ ಅರಿಶಿಣ ಹಾಕುತ್ತೇನೆ ಮತ್ತು 2 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕುತ್ತೇನೆ. ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ. ಮತ್ತು 2 ಟೀ ಸ್ಪೂನಷ್ಟು ಉಪ್ಪು ಹಾಕುತ್ತೇನೆ, ಚಿಕ್ಕ ಸ್ಪೂನಿಲೆ. ಉಪ್ಪು ಕೂಡ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ, ಯಾಕಂದರೆ ನಾವು ಸ್ಟಾರ್ಟಿಂಗ್ ಮೀನಿಗೆ ಉಪ್ಪು ಖಾರ ಹಚ್ಚಿಟ್ಟಿರ್ತೇವೆ, ಅದರಲ್ಲಿ ಕೂಡ ಉಪ್ಪು ಇರುತ್ತದೆ. ಎಲ್ಲದನ್ನು ಚೆನ್ನಾಗಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಸಾರಿನ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಯಾಗಿದೆ, ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸೋಣ. ನಿಮಗೆ ಮೀನು ಸಾಂಬಾರು ಯಾವ ರೀತಿ ಬೇಕೋ ಆ ಥರ ಮಾಡಿಕೊಳ್ಳಿ. ನೀರಕ್ಕೆ ಅಡ್ಜಸ್ಟ್ ಕೂಡ ಮಾಡಿಕೊಳ್ಳಬಹುದು. ನಾನು ಈಗ ಈ ಸಾರನ್ನು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸುತ್ತೇನೆ, ಯಾಕಂದರೆ ಮಸಾಲೆ ಚೆನ್ನಾಗಿ ಕುದಿಯಬೇಕು. ಈಗ ನಾನು ಮುಚ್ಚಳ ಮುಚ್ಚಿ ಕುದಿಸುತ್ತೇನೆ.
ಈಗ ಮುಚ್ಚಳ ಮುದಿಸಿ 10 ನಿಮಿಷ ಕುದಿಸಿದಾಯಿತು. ಇವಾಗ ಮುಚ್ಚಳ ತೆಗೆಯುತ್ತೇನೆ. ಚೆನ್ನಾಗಿ ಕುದಿಯುವ ಸಾರಿಗೆ ಇವಾಗ ನಾವು ಉಪ್ಪು ಖಾರ ಹಚ್ಚಿ ಇಟ್ಟಿರುವಂತಹ ಮೀನು ಉಪ್ಪು ಖಾರ ಚೆನ್ನಾಗಿ ಹೀರಿಕೊಂಡಿರುತ್ತೆ. ಇವಾಗ ನಾವು ಸ್ಟಾರ್ಟಿಗೆ ಉಪ್ಪು ಖಾರ ಹಚ್ಚಿಕೊಂಡಿರುವ ಮೀನು ಪೀಸ್ಗಳನ್ನು ಒಂದೊಂದಾಗಿ ಕುದಿಯುವ ಸಾಂಬಾರಲ್ಲಿ ಬಿಡೋಣ. ನೋಡಿ, ಪೀಸ್ಗಳು ಒಂದೊಂದು ಸ್ಲೋ ಆಗಿ ಬಿಡಿ, ಯಾಕಂದರೆ ಚೆನ್ನಾಗಿ ಸಾರು ಕುದೀತಾ ಇರುತ್ತೆ, ಕೈಗೆ ಸಿಡಿಯಬಹುದು. ಜಾಗ ಮಾಡಿಕೊಂಡು ರೊಟೇಟ್ ಮಾಡಿ ಚೆನ್ನಾಗಿ ಮೀನು ಪೀಸ್ಗಳನ್ನ ಎಲ್ಲ ಕುದಿಯುವ ಸಾಂಬಾರಿನಲ್ಲಿ ಬಿಡಿ. ಸಾಂಬಾರಿನಲ್ಲಿ ಎಲ್ಲ ಮೀನು ಚೆನ್ನಾಗಿ ಎಲ್ಲ ಸೈಡ್ ಬಿಟ್ಟ ನಂತರ ಇವಾಗ ಮುಚ್ಚಳ ಮುಚ್ಚಿ ಕೇವಲ ಒಂದು 5 ನಿಮಿಷ ಮಾತ್ರ ಬೇಯಿಸಬೇಕು. ಯಾಕಂದರೆ ಮೀನು ಸ್ಮೂತ್ ಇರೋದ್ರಿಂದ ಜಲ್ದಿ ಬೇಯ್ದು ಹೋಗ್ಬಿಡುತ್ತೆ. ನೋಡಿ ಹೇಗೆ ಕುದೀತಾ ಇದೆ ಕಳ ಅಂತ. ಸಾಂಬಾರು ಕುದಿಯುವಾಗ ಉಪ್ಪು ಖಾರ ಟೇಸ್ಟ್ ಚೆಕ್ ಮಾಡಿಕೊಳ್ಳಿ. ಹಾಗೆ ಮೀನು ಕುದಿದೆಯಲ್ಲ ಅಂತ 5 ನಿಮಿಷ ಆದ ತಕ್ಷಣ ನಾನು ಒಂದು ಪೀಸನ್ನು ತೆಗೆದುಕೊಂಡು ನೋಡಿದೆ. 5 ನಿಮಿಷದಲ್ಲಿ ತುಂಬ ಸ್ಮೂತ್ ಆಗಿಬಿಟ್ಟಿತ್ತು ಮೀನು. ನೋಡಿ ಎಷ್ಟು ಸ್ಮೂತ್ ಆಗಿಬಿಟ್ಟಿತ್ತು, ತುಂಬ ಸುಡ್ತಾಯಿತ್ತು, ಗೊತ್ತಾಯಿತು ನೋಡಿ ಎಷ್ಟು ಸ್ಮೂತ್ ಬೆಂದು ಹೋಗಿದೆ. ಹಾಗೆ ಸ್ವಲ್ಪ ಬೆಂದು ಹೋಗಿದ್ರೆ ಚೆಕ್ ಮಾಡ್ತಾ ಹಾಗೆ ಕೂಡ ಟೇಸ್ಟ್ ಕೂಡ ನೋಡಿದೆ, ತುಂಬ ಸಖತ್ತಾಗಿತ್ತು ಟೇಸ್ಟು. ನೋಡಿ ಕುದೀತಾ ಇದೆ. ಸ್ವಲ್ಪ ಕೊತ್ತಂಬರಿ ಉದ್ದರಿಸ್ಬಿಡಿ ಮೇಲೆ, ತುಂಬ ಸಖತ್ತಾಗಿ ಬರುತ್ತೆ. ಸ್ಮೆಲ್ ಹಂಗೆ ಗಮ್ ಅಂತ ಇತ್ತು. ಫಸ್ಟ್ ಟೈಮ್ ನಾನು ಈ ಥರ ಮಾಡಿದ್ದು. ಹಾಗೆ ಯಾರೆಲ್ಲ ಇಷ್ಟು ತನಕ ವಿಡಿಯೋ ನೋಡಿದರೆ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಬಿಜಾಪುರ ಕಪಲ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬ್ರದರ್ ಆ್ಯಂಡ್ ಸಿಸ್ಟರ್ ತುಂಬ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಇಷ್ಟೊತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರ. ಥ್ಯಾಂಕ್ ಯು ಸೋ ಮಚ್. ತೊಗೊಳ್ಳಿ, ಒಂದು ಪೀಸ್ ಟೇಸ್ಟ್ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಬ್ರದರ್ ಆ್ಯಂಡ್ ಸಿಸ್ಟರ್. ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ನಮ್ಮ ಬಿಜಾಪುರ ಕಪಲ್ಸ್ ಕುಕ್ಕಿಂಗ್ ಮಾಡಿರೋ ವಿಡಿಯೋ ನೋಡಿ. ಒಂದು ಮೀನು ಒಂದು 3 ಪೀಸ್ ತೆಗೆದಿದೆ, ಚೆನ್ನಾಗಿ ದೊಡ್ಡ ಪೀಸ್ ಇತ್ತು. ಒಂದು 3 ಪೀಸ್ ತೆಗೆದುಬಿಟ್ಟು ಸೈಡಿಗೆ ಇಟ್ಕೊಂಡಿದೆ ತಿನ್ನೋಕ್ಕೆ ಪ್ಲೇಟಲ್ಲಿ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಹುಂಚಿ ಹುಳಿ ಹಾಕಿದಲ್ವಾ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸ್ವಲ್ಪ ತಿಳಿಯಾಗಿತ್ತು ಸಾರು. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಬಿಳಿ ಜೋಳದ ರೊಟ್ಟೆ, 2 ಬಿಳಿ ಜೋಳದ ರೊಟ್ಟೆ, ಈರುಳ್ಳಿ, ನಿಂಬೆಹಣ್ಣು ಹಾಕ್ಕೊಂಡು ಊಟ ಮಾಡಿದ್ರೆ ಸ್ವರ್ಗಕ್ಕೆ 3 ಗೇಣು ಅನ್ನುವ ರೇಂಜಿಗೆ ಆಗಿತ್ತು. ನಾನಂತರೂ ಒಂದು 3-4 ಪೀಸ್ ತಿಂದೆ, ಚೆನ್ನಾಗಾಗಿತ್ತು. ರೊಟ್ಟಿ ಜೋಡಿ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಬ್ರದರ್ ಆ್ಯಂಡ್ ಸಿಸ್ಟರ್, ಥ್ಯಾಂಕ್ ಯು. ಹಾಗೆ ನಾನು ವಿಡಿಯೋ ಮಾಡಿ ಲಾಸ್ಟಿಗೆ ಒಂದು ತುತ್ತು ಕೂಡ ಮುರಿದುಬಿಟ್ಟು ತೋರಿ ಎಲ್ಲರಿಗೆ ಅಂತ ತೋರಿಸಿ ನಾನೇ ತಿನ್ಕೊಂಡ್ಬಿಟ್ಟೆ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ಬ್ರದರ್ ಆ್ಯಂಡ್ ಸಿಸ್ಟರ್, ಥ್ಯಾಂಕ್ ಯು. ಬರ್ರಿ ಎಲ್ಲರೂ ಕೂಡಿ ಊಟ ಮಾಡೋಣ ಬ್ರದರ್ ಆ್ಯಂಡ್ ಸಿಸ್ಟರ್. ಅಲ್ಲಿ ಊಟ ಮಾಡಿರಿ, ಭಾಳ ಮಂದಿ ಆಲ್ರಿ ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಜನ ಹೇಳುವ ಮಾತಿದು. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು ಮರೆಯಬೇಡಿ.